ನಮಸ್ಕಾರ ಫ್ರೆಂಡ್ಸ್. ನಾನು ಮೊನ್ನೆ ನನ್ನ ಮಗನ ಕ್ರಿಕೆಟ್ ಪ್ರಾಕ್ಟೀಸ್ ಕರ್ಕೊಂಡು ಹೋದಾಗ ಲೆದರ್ ಬಾಲ್ ಅವರು ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಬ್ಬ ಸ್ವಲ್ಪ ಸೀನಿಯರ್ ಪ್ಲೇಯರ್ ಹಾಕಿದ ಬಾಲ್ ಬಂದು ನನ್ನ ಮೊಣಕಾಲಿಗೆ ಇಳಿದು ಬಿತ್ತು. ಸಖತ್ತಾಗಿ ನೋವಾಗಕ್ಕೆ ಶುರುವಾಯಿತು. ಪರವಾಗಿಲ್ಲ ಬಿಡು, ಸರಿ ಹೋಗುತ್ತೆ ಅಂತ ಹಂಗೆ ನೆಗ್ಲೆಕ್ಟ್ ಮಾಡಿದೆ. ಅದು ಹಾಗೆ ಏನಾಯಿತು, ಲಾಸ್ಟ್ ವೀಕ್ ಬಾಗಲಕೋಟೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ ನೆನ್ನೆ ಮೊನ್ನೆ ಎಲ್ಲ ವಿಪರೀತ ನೋವ್ತಾ ಇತ್ತು. ಅದೇ ಜೊತೆಗೆ ಈ ಕಾಲ್ಗೆ ಒಂದು 20 ದಿವಸ ಹಿಂದ್ಗಡೆ ಹಾಸನದಲ್ಲಿ ಈ ಕಾರ್ ಕೀ ಎತ್ಕೊಳ್ಳೋ ಆತರದಲ್ಲಿ ಈ ಥರ ಟೀಪಾಯಿಗೆ ಗ್ಲಾಸ್ ಟೀಪಾಯಿ ಅದು ಹೊಡ್ಕೊಂಡಿದೆ, ಅದು ನೋವ್ತಾ ಇತ್ತು. ಸೊ ಎರಡೂ ನಾನು ವಾಕ್ ಮಾಡೋದಕ್ಕೆ, ರೆಗ್ಯುಲರ್ ವಾಕ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಮಾಮೂಲಿ ಫಿಸಿಯೋಥೆರಪಿ ಎಕ್ಸಸೈಸ್ ನಾನು ಮಾಡ್ತಾ ಇದ್ದೆ, ಆದರೆ ಏನು ರಿಲೀಫ್ ಕಾಣಿಸ್ಲಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ನೆನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ. ಇಲ್ಲ ಸರ್ಕಾರ ರಂಗದಲ್ಲಿ ಡಾಕ್ಟರ್ ಕಿರಣ್ ಎಸ್ ಚೌಕ ಅಂತ ಹೇಳಿ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ, ಆರ್ಥೋ ಸ್ಪೆಷಲಿಸ್ಟು. ಅವರು ಕ್ಲಿನಿಕ್ಗೆ ಹೋಗಿದ್ದೆ, ಸುಮ್ಮನೆ ರಶ್ ಇತ್ತು. ಅವರು ನನಗೆ ಎಕ್ಸ್ರೇ ಮಾಡೋಕ್ಕೆ ಹೇಳಿ ಏನು ಇದು ಎಕ್ಸ್ರೇ ಮಾಡಿದರು, ಏನು ಡ್ಯಾಮೇಜ್ ಏನಾಗಿಲ್ಲ. ಸೊ ಒಂದು ಜೆಲ್ ಕೊಡ್ತೀನಿ, ಆಮೇಲೆ ಒಂದು ವಿಟಮಿನ್ D3 ಸೊಲ್ಯೂಷನ್ ಕೊಡ್ತೀನಿ. ಅದ್ರ ಜೊತೆಗೆ ಅವ್ರು ಪೇಯ್ನ್ ರಿಲೀಫ್ಗೂ ಒಂದು ಟ್ಯಾಬ್ಲೆಟು, ಆಮೇಲೆ ಅದಕ್ಕೆ ರಿಲೀಫ್ ತೊಗೊಳೋದಕ್ಕೆ ಅಸಿಡಿಟಿಗೆ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ. ಅವೆರಡು ಬೇಡ ಅಂಥೇಳಿ ಜೆಲ್ದು ಮತ್ತು ಇದು ತೊಗೊಂಬಂದೆ. ಜೆಲ್ಲು ರಾತ್ರಿ ಒಂದು ಸಲ ಹಚ್ಕೊಂಡೆ, ಸ್ವಲ್ಪ ಬೆಳಗ್ಗೆ ಎದ್ದಾಗ ನೋಡಿದ್ರೆ ಸ್ವಲ್ಪ ರಿಲೀಫ್ ಅನಿಸ್ತು. ಈಗಲೂ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಸ್ವಲ್ಪ ಏನೋ ಅಬ್ಸರ್ವ್ ಆದಂಗೆ, ಇಲ್ಲೆಲ್ಲ ತಣ್ಣಗೆ ಆದಂಗೆ ಅನಿಸ್ತಾ ಇದೆ. ಚೆನ್ನಾಗಿದೆ. ನಿನ್ನೆ ರಾತ್ರಿ ಹಚ್ಕೊಂಡಿದ್ದಕ್ಕೆ ಬೆಳಗ್ಗೆ ನೋಡೋದಕ್ಕೆ ಅಂಥ ನೋವು ಅನಿಸ್ಲಿಲ್ಲ ಈಗ ನನಗೆ. ಸೊ ಇದನ್ನು ದಿನಕ್ಕೆ 3 ಸಲ ಹಚ್ಕೊಳ್ಳೋಕೆ ಹೇಳಿದರೆ. ಇದು ವಿಟಮಿನ್ D3 ಓರಲ್ ಸೊಲ್ಯೂಷನ್. ಇದು ನೋಡಿ 4 ಕೊಟ್ಟವ್ರೆ, 4 ವಾರಕ್ಕೆ, ಅಂದರೆ ವಾರಕ್ಕೆ ಒಂದೊಂದು ತೊಗೋಬೇಕಷ್ಟೇ ಇದನ್ನು. ಸೊ ಇದು ಏನು ಮಾಡುತ್ತೆ, ಬಾಡಿಯಿಂದ ನಾವು ತೊಗೊಳ್ಳೋ ಫುಡ್ಡಲ್ಲಿ ಕ್ಯಾಲ್ಶಿಯಮನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಮೂಳೆನ ಸ್ಟ್ರೆಂಥನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಈ ಬಾಟ್ಲು ನಾನು ಕುಡಿದು ನೋಡ್ತೀನಿ, ಹೆಂಗಿರೋದು ಟೇಸ್ಟ್ ಗೊತ್ತಿಲ್ಲ, ನೋಡೋಣ. ಓಂ ನಮಃ ಶಿವಾಯ. ಸ್ವೀಟಾಗಿ ಚೆನ್ನಾಗಿದೆ. ಹೋಪ್ಫುಲಿ ಈ ಟ್ರೀಟ್ಮೆಂಟ್ ಸರಿ ಹೋದರೆ 4 ವಾರದಲ್ಲಿ ಐ ವಿಲ್ ಬಿ ಫಿಟ್ ಆ್ಯಂಡ್ ಫೈನ್. ಸೊ ನನ್ನ ಫ್ರೆಂಡ್, ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಣ್ಣ ಪುಟ್ಟ ಎಸ್ಪೆಷಲಿ ಈ ಮಂಡಿ ನೋವು, ಮೊಣಕಾಲು ನೋವು ಇಂಥದ್ದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಫಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸಿ. ಸಾಕಷ್ಟು ಮೆಡಿಸಿನ್ಸ್ ಅವೈಲೇಬಲ್ ಇದೆ ನಿಮಗೆ ಈ ಪೇಯ್ನಿಂದ, ನಿಮ್ಮ ಡೈಲಿ ರೂಟೀನ್ಗೆ ಆಗುವಂಥ ತೊಂದರೆಗಳಿಗೆ ಒಂದು ಪರಿಹಾರ ಕೊಡೋದಕ್ಕೆ. ನಾನು ಸುಮಾರು ವರ್ಷಗಳಿಂದ ನೆಗ್ಲೆಕ್ಟ್ ಮಾಡ್ಕೊತ ಬಂದಿದ್ದೆ, ಅದರಿಂದ ಈಗ ಐ ಆಮ್ ಫೀಲಿಂಗ್ ಹ್ಯಾಪಿ. ಥ್ಯಾಂಕ್ ಯು.